ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆಯಿಂದ ಸ್ಮೂತಾಗಿ ಟೇಸ್ಟಿಯಾಗಿ ಇರೋವಂತಹ ಉದ್ದಿನ ವಡೆಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಶೇಪ್ನಲ್ಲಿ ಸ್ವಲ್ಪ ರಾಜಿಯಾಗಿದ್ದರೂ ಟೇಸ್ಟ್ನಲ್ಲಿ ಹಾಗೆ ರುಚಿನಲ್ಲಿ ಶುಚಿಯಲ್ಲಿ ಯಾವುದೇ ರಾಜಿಯಾಗಿಲ್ಲ. ಉದ್ದಿನ ವಡೆಯನ್ನು ಇಡ್ಲಿ, ಪೊಂಗಲ್ ಹೀಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಕಾಂಬಿನೇಷನ್ ಆಗಿ ಸೈಡ್ ಡಿಶ್ ಆಗಿ ನಾವೆಲ್ಲ ಉಪಯೋಗಿಸ್ತೀವಿ. ಇದು ಶಕ್ತಿ ಕೊಡುವಂಥ ಆಹಾರ ಕೂಡ ಹೌದು. ಆದರೆ ಇದನ್ನು ಸರಿಯಾದ ಕ್ರಮದಲ್ಲಿ ಬೇಯಿಸಬೇಕಾಗತ್ತೆ. ಡಬಲ್ ಫ್ರೈ ಮಾಡಿ ಚೆನ್ನಾಗಿ ಪೂರ್ಣವಾಗಿ ಬೆಂದಿದ್ದ ನಂತರನೇ ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಉದ್ದಿನಬೇಳೆಯನ್ನು 7-8 ಗಂಟೆಗಳು ನೆನೆಸಿ ರುಬ್ಬಿ ಅದನ್ನು ಉಬ್ಬಲಿಕ್ಕೆ ಇಟ್ಟು ಮಾಡಬೇಕಾಗತ್ತೆ. ಈಗ ನೋಡೋಣ ಬನ್ನಿ. ಇಲ್ಲಿ ನಾನು ಸಣ್ಣದಲ್ಲಿ 2 ಕಪ್ಪು ಉದ್ದಿನಬೇಳೆಯನ್ನು ತಗೊಂಡು ಚೆನ್ನಾಗಿ 2 ಸಾರಿ ತೊಳೆದಿದ್ದೀನಿ. ಮತ್ತು ಅದಕ್ಕೆ ನೀರನ್ನು ಸೇರಿಸಿ 7-8 ಗಂಟೆ ನೆನೆಯೋಕ್ಕೆ ಇಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನೆನೆಯೋಕ್ಕೆ ಇಟ್ಟಿದ್ದೆ. ಸಂಜೆ ಇದನ್ನು ನೀರನ್ನು ಬಗ್ಗಿಸಿ 2 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹೆಚ್ಚಿಗೆ ನೀರು ಸೇರಿಸಿದ್ರೆ ಮತ್ತೆ ನಮಗೆ ವಡೆ ಮಾಡುವಾಗ ಕಷ್ಟ ಆಗುತ್ತೆ, ಶೇಪ್ ಬರೋದಿಲ್ಲ. ರುಬ್ಕೊಂಡಿದ್ದು ಆದಮೇಲೆ ಈ ರೀತಿ ವಿಸ್ಕರ್ನಲ್ಲಿ ಒಂದೇ ಸೈಡು ಈ ರೀತಿ ಸುತ್ತಬೇಕು, ಅಥವಾ ಕೈಯಿಂದನಾದರೂ ಸುತ್ತಬೋದು. ಈಗ ಇದಕ್ಕೆ ಏನು ಸೇರಿಸೋದು ಬೇಡ. ಈ ರೀತಿ ಚೆನ್ನಾಗಿ ಸುತ್ತಿದ್ದು ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಫ್ರಿಜ್ನಲ್ಲಿ ಇಡಬೇಕು ರಾತ್ರಿ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಇದನ್ನು ತಗೋಬೇಕು. ಈಗ ನಮಗೆ ರುಚಿಗೆ ಬೇಕಾಗಿರೋವಂಥ ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ಶುಂಠಿ ಸ್ವಲ್ಪ ತುರಿದುಕೊಂಡಿರೋವಂಥದ್ದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮೆಣಸು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿರೋವಂಥದ್ದು ಮತ್ತು ಜೀರಿಗೆಯನ್ನು ಇಡಿಯಾಗಿ ಇದಕ್ಕೆ ಸೇರಿಸ್ಕೊಬೇಕು. ಬೇಕು ಅಂದರೆ ಹಿಟ್ಟು ತೆಳ್ಳಗಿದ್ರೆ ಒಂದು ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಒಣ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಲೋ ಫ್ಲೇಮು ಅಥವಾ ಮಧ್ಯ ಫ್ಲೇಮನ್ನು ಇಟ್ಕೋಬೇಕು. ಈ ರೀತಿ ನೀರಿನಲ್ಲಿ ಕೈಯನ್ನು ಚೆನ್ನಾಗಿ ಒದ್ದೆ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಬಾಲ್ಸ್ನ ಮಾಡಿಕೊಂಡು ಹೀಗೆ ನಿಧಾನವಾಗಿ ಶೇಪ್ ಮಾಡಿ ಎಣ್ಣೆ ಒಳಕ್ಕೆ ಡ್ರಾಪ್ ಮಾಡಬೇಕು. ಸೈಜು ಚಿಕ್ಕದಾಗಿದ್ದರೆ ಚೆನ್ನಾಗಿ ಬೇಯುತ್ತೆ. ಆ ಕಾರಣದಿಂದ ಸೈಜು ನಾನೀಗ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ದೊಡ್ಡದಾಗಿ ಹಾಕಿದ್ರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಅದು ಒಳಗಡೆ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಬೆಂದಿರುತ್ತೆ. ಆ ಕಾರಣದಿಂದ ಈ ರೀತಿ ಚಿಕ್ಕದಾಗಿ ಹಾಕ್ಕೋಬೇಕು. ಹಾಕಿರೋದನ್ನು ಮಧ್ಯೆ ತಿರುಗಿಸ್ತಾ ಇರಬೇಕು. ಬೇಯಲಿಕ್ಕೆ ಸ್ವಲ್ಪ ಇದು ಸಮಯ ತಗೊಳುತ್ತೆ. ಡಬಲ್ ಫ್ರೈ ಕೂಡ ಮಾಡಬೇಕಾಗಿರೋದ್ರಿಂದ ಈ ರೀತಿ ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ತೆಗೆದಿಟ್ಕೊಂಡು ಇನ್ನೊಂದು ಬ್ಯಾಚು ಹಾಕಬೇಕು. ಇನ್ನೊಂದು ಬ್ಯಾಚನ್ನು ತೆಗೆದುಕೊಂಡಿದ್ದಾದಮೇಲೆ ಫಸ್ಟ್ ಹಾಕಿರ್ತೀವಲ್ಲ ಇದನ್ನು ಮತ್ತೆ 2ನೇ ಸಲ ಫ್ರೈ ಮಾಡಬೇಕು. ಆವಾಗ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಅದು ಎಣ್ಣೆನ ತಗೊಳ್ತಾನೇ ಇದೆ ನೋಡಿ. ಅದು ತಗೊಳ್ಳೋವರೆಗೂ ಅದನ್ನು ತಿರುಗಿಸಿ ಬೇಯಿಸ್ತಾ ಇರಬೇಕು. ಈಗ ಅದನ್ನು ತೆಗೆದು ನೋಡಿ, ಈಗ 2ನೇ ಸಲ ಅದನ್ನು ಫ್ರೈ ಆಗಲಿಕ್ಕೆ ಹಾಕ್ತಾ ಇರೋವಂಥದ್ದು. ಈ ರೀತಿ 2ನೇ ಸಲ ಫ್ರೈ ಮಾಡಿದ್ರೆ ಮಾತ್ರ ನಿಮಗೆ ಒಳಗಡೆನೂ ಪೂರ್ಣವಾಗಿ ಬೇಯುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಈಗ ನೋಡಿ ಕಲರ್ ಚೆನ್ನಾಗಿ ಬರ್ತಾಯಿದೆ ನೋಡಿ. ರುಚಿಯಾಗಿರೋವಂಥ ಉದ್ದಿನ ವಡೆ ರೆಡಿ ಆಯಿತು. ಇದನ್ನು ಚಟ್ನಿ ಸಾಂಬಾರು ಜೊತೆ ಯಾವುದಾದ್ರೂ ಸೈಡ್ ಡಿಶ್ ಆಗಿ ನೀವು ಉಪಯೋಗಿಸ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.